ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಫಸ್ಟ್ ಶಿಫ್ಟಲ್ಲಿ ಯಾವ್ಯಾವ ಥರ ಬಂದವು ನೋಡಿದ್ದೀವಿ. ಅಲ್ಲಿ ಒಂದು ಸ್ವಲ್ಪ ಕ್ವಶನ್ಸ್ ಉಳಿದಿದ್ದು ಅವುಗಳನ್ನ ಕಂಟಿನ್ಯೂ ಮಾಡಿಕೊಂಡು ನಿಮಗೆ GK ಹಾಗೂ ಸೈನ್ಸ್ ಭಾಳ ಮಾಡತ್ತಿದ್ರಿ. ಇದರೊಳಗೆ ಮಿಕ್ಸ್ ಮಾಡಿ ಎಷ್ಟು ಸ್ಟೂಡೆಂಟ್ ಹೇಳ್ಯಾರಲ್ಲ ಅವುಗಳನ್ನು ಕೂಡ ಮಿಕ್ಸ್ ಮಾಡಿಕೊಂಡು GK ಸೈನ್ಸು ಮ್ಯಾಥ್ಸ್ ರೀಸನಿಂಗ್ ಎಲ್ಲ ಕೂಡಿ ಕಂಪ್ಲೀಟಾಗಿ ಹೇಳ್ತೀನಿ. ನನಗೆ ಎಷ್ಟು ಸಾಧ್ಯ ಐತನೋ ಅಷ್ಟು ಕಲೆಕ್ಟ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಕಂಟಿನ್ಯೂ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿರಿ, ಶೇರ್ ಮಾಡಿರಿ. ಓಕೆ, ಡನ್. ಎಸ್, ಈಗ ಫಸ್ಟ್ ಯಾರು ಸಬ್ಸ್ಕ್ರೈಬ್ ಆಗತ್ತೀರಿ, ಓಕೆ, ಗುಡ್ ರೆಸ್ಪಾನ್ಸ್ ಬರೋದತ್ತಿ ಎಲ್ಲರದು. ಆಮೇಲೆ ವಿಡಿಯೋ ಭಾಳ ಚೆನ್ನಾಗಿ ಶೇರ್ ಮಾಡ್ತಾಯಿದ್ರಿ. ಆಮೇಲೆ ಎಕ್ಸಾಮ್ಸ್ ಚೆನ್ನಾಗಾಗೈತೆ ಅಂತೇಳಿ ಕೂಡ ಕಾಲ್ ಕೂಡ ಮಾಡ್ತಾಯಿದ್ರಿ. ಓಕೆ, ಥ್ಯಾಂಕ್ ಯು. ಇದೇ ರೀತಿ ಪ್ರಿಪ್ರೇಷನ್ ಮಾಡಿರಿ. ಓಕೆ, ಹಿಂದಿನ ಶಿಫ್ಟಲ್ಲಿ ಏನೇನು ಉಳಿದಿದ್ದು ಕ್ವಶನ್ ಸ್ವಲ್ಪ ನೋಡಿ. ಷಟ್ಭುಜಾಕೃತಿಯ ಸುತ್ತಳತೆ 474 ಸೆಂಟಿಮೀಟರ್, ಆದರೆ ಅದರ ಒಂದು ಬಾಹುವಿನ ಉದ್ದ ಸುತ್ತಳತೆ ಇದ್ರ ಫಾರ್ಮುಲಾ ಏನದ 6a ಅದ. ಓಕೆ, 6a ಅಂತಂದಾಗ ನಮ್ಗೆ ಸುತ್ತಳತೆ 474 ಕೊಟ್ಟಾರೋ ಈಕ್ವಲ್ ಟು 6a ಆಯಿತು. ನನಗೆ a ಅಂದರೆ ಒಂದು ಬಾಹುವಿನ ಉದ್ದ, a ಈಕ್ವಲ್ ಟು 474 ಡಿವೈಡೆಡ್ ಬೈ 6 ಎಷ್ಟೈತೆ ರೀ? 474 ಡಿವೈಡೆಡ್ ಬೈ 6. ಇದನ್ನು ಡಿವೈಡ್ ಮಾಡಿರಿ. 6 7 42 ಮತ್ತು 6 9 54 ಎಷ್ಟು ಬಂತು ರೀ? ಒಂದು ಬಾಹುವಿನ ಉದ್ದ 79 ಸೆಂಟಿಮೀಟರ್. ಓಕೆ, ಡನ್. ಸೆಕೆಂಡ್ ಒನ್, 680ರ 35% ಅಂತಂದಾರ ಇದ್ರ ಆನ್ಸರ್ ಎಷ್ಟು ಬರುತ್ತೆ ನೋಡಿರಿ. ಇದೊಂದು 0 ಇದೊಂದು 0, ಆಮೇಲೆ 5 2 5 7 35, 2 1 2 3 2 4 34 ಇಂಟು 7 ಅಂತಂದ್ರೆ 238 ನೋಡಿರಿ. ಎಷ್ಟು? 238. ನೆಕ್ಸ್ಟು 200 ರೂಪಾಯಿ ಅಸಲಿಗೆ 29 ವರ್ಷಗಳಿಗೆ ಅಂತಂದಾಗ 200 ಇಂಟು 39 ಇಂಟು 23 ಡಿವೈಡೆಡ್ ಬೈ 100. ಏನು ಕೇಳ್ಯಾರ? ಸಿಂಪಲ್ ಇಂಟ್ರೆಸ್ಟ್. ಇದು 23. ಓಕೆ, ಇಲ್ಲಿ 2 0 ಹೋದು. ಆಮೇಲೆ 2 ಇಂಟು 23 ಇಂಟು 39 ಮಾಡಿದರೆ ಎಷ್ಟು ಬರುತ್ತೆ ರೀ? 1794 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್. ಓಕೆ, ಡನ್. ನೆಕ್ಸ್ಟು 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ. ಇದು 4ನೇ ಶಿಫ್ಟ್ದವ್ರಿಗೆ ಬಂದೈತಿ, 3ನೇ ಶಿಫ್ಟ್ನಾಗ ಬೇರೆ ಕಡೆಯೂ ಬಂದೈತಿ. ಇದು 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಎಷ್ಟು ರೀ? 9999. ಇಂಗ್ಲೀಷ್ ನಿಘಂಟಿನ ಮೂಲಕ ಅದರೊಳಗೆ ಹೆಂಗಿರ್ತಾವಲ್ಲ ಹಂಗೆ ಬರಿ ಅಂತಂದಾರೆ. ಫಸ್ಟಿಗೆ ಯಾವ್ದು ಬರುತ್ತೆ? ಜಿ. ಓಕೆ, ಯಾವ್ದು ಬರುತ್ತೆ? ಜಿ. ಒಂದೊಂದು ಬರೀತೀನಿ, ಅಕ್ಷರ ನೀವು ಅರ್ಥ ಮಾಡ್ಕೊಂಬಿಟ್ರಿ. ಆಮೇಲೆ ಜಿ ಆದಮೇಲೆ ಎಚ್, ಆಮೇಲೆ ನೆಕ್ಸ್ಟು ಯು. ಓಕೆ, ಯು, ಆಮೇಲೆ ಡಬ್ಲ್ಯೂ. ಓಕೆ, ಅಂದ್ರೆ ನಮ್ದು ಆನ್ಸರ್ ಏನು ಹೇಳ್ರಿ? ಜಿ ಅಂದರೆ ಎಷ್ಟನೇ ಲೀಟ್ರು? 2, ಎಚ್ 4, ಯು ಅಂದ್ರೆ 1, ಡಬ್ಲ್ಯೂ ಅಂದ್ರೆ 3ನೇ ಲೀಟ್ರು. ಇದು ನಮ್ಮದು ಇಂಗ್ಲೀಷ್ ವರ್ಣಮಾಲೆಯ ಪ್ರಕಾರ ಬರೆದಾಗ ಇದು ನಮ್ಮದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ತೊಗೊಂಡ್ರಿ. ಓಕೆ, ಸ್ಪೇಸ್ ಈಸ್ ಎನಫ್. ಇದನ್ನು ಹೆಂಗೆ ನೋಟ್ ಮಾಡ್ಯಾರ? ಹಿಂಗೆ ಮಾಡ್ಯಾರ. ಗಿವ್ ಸಮ್ ಸ್ಪೇಸ್ ಅಂದರೆ ಈ ರೀತಿ ಮಾಡ್ಯಾರ. ಇದ್ರೊಳಗೆ ಸ್ಪೇಸ್ ಎಲ್ಲೈತಿ ನೋಡಿರಿ. ಇಲ್ಲಿನೂ ಸ್ಪೇಸ್ ಅದ, ಇಲ್ಲಿನೂ ಸ್ಪೇಸ್ ಅದ. ಅಂದ್ರೆ ಇವು ಉಳಿಕಿದ್ದು ಯಾವ ಸೇಮ್ ಇಲ್ಲ. ಅಂದರೆ ಇದ್ರೊಳಗೆ ಯಾವ ಸೇಮ್ ಅದಾವಲ್ಲ ಅದ ಆನ್ಸರ್ ನಂದು, ಹೌದಿಲ್ಲ ರೀ? ಇಲ್ಲಿ ಇ ಜಿ ಅಂದ್ರೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತಿ. ಇದು RG ಆಗೈತಿ, RG ಐತಿ ಇದು. ಓಕೆ, ಅಂದ್ರೆ ಇದು RG, ಇದು RG ಅಂದರೆ ಯಾವುದು? RG ನಮ್ಮದು ಫೈನಲ್ ಆನ್ಸರ್. ಓಕೆ, ಡನ್. ನೆಕ್ಸ್ಟ್ ತೊಗೊಂಡ್ರಿ. ಓಕೆ, ಹಾಂ, ನೀರಿನಲ್ಲಿ ಕರಗುವ ಅಂಶ ಯಾವುದು ಅಂತೇಳಿ ಶಿಫ್ಟಿಗೆ ಕೇಳಿದಿರಂತೆ ಹಿಂದಿನ ಶಿಫ್ಟಲ್ಲಿ. ಇಲ್ಲಿ ನೋಡಿ, ಉಪ್ಪು, ರಬ್ಬರ್, ಕಟ್ಟಿಗೆ, ಸಿಮೆಂಟ್ ಈ ಥರ ಕೊಟ್ಟರೆ ಆನ್ಸರ್ ಯಾವುದು? ನಮ್ದು ನೀರಿನಲ್ಲಿ ಕರಗೋದು ಯಾವುದು? ಸಾಲ್ಟು. UPSC ಮುಖ್ಯಸ್ಥರನ್ನು ಯಾರು ಆಯ್ಕೆ ಮಾಡುತ್ತಾರೆ? ಯಾರು? ಪ್ರೆಸಿಡೆಂಟು, ನಮ್ಮ ರಾಷ್ಟ್ರಪತಿಗಳು. ಏಕೆ? ಯಾರು? ನಮ್ಮ ರಾಷ್ಟ್ರಪತಿಯವರು ಆಯ್ಕೆ. ಗುಜರಾತ್ನ CM ಯಾರು? ಅದನ್ನು ಕೇಳ್ಯಾರ. ಭೂಪೇಂದ್ರ ಪಟೇಲ್. ಓಕೆ, ಯಾರು? ಭೂಪೇಂದ್ರ ಪಟೇಲ್. ನೆಕ್ಸ್ಟ್ ತಾಜ್ ಮಹಲ್ ಆಗ್ರಾದಲ್ಲಿ ಐತಲ್ಲ, ಅದನ್ನು ಯಾರು ಕಟ್ಟಿಸ್ತಾರೆ ಹೇಳ್ರಿ? ಶಹಜಾನ್. ಯಾರು? ಶಹಜಾನ್. ಇವು ಹಿಂದಿನ ಶಿಫ್ಟಲ್ಲಿ ಬಂದಂತಹ ಕ್ವಶನ್ಗಳಾಗ್ಯಾವ. ಅದೇ ರೀತಿ ಈಗ ನಮ್ಮದು ಸೆಕೆಂಡ್ ಶಿಫ್ಟಲ್ಲಿ ಯಾವ ರೀತಿ ಕ್ವಶನ್ ಬಂದಿದ್ದು ಅನ್ನೋ ನೋಡ್ತಾ ಹೋಗೋ. ಓಕೆ, ಲೇಟ್ ಮಾಡೋಂಗಿಲ್ಲ, 10 ನಿಮಿಷ ಒಳಗೆ ಎಲ್ಲ ನಿಮ್ಮದು ಮುಗಿಸ್ಕೊಡ್ತೀನಿ. ಓಕೆ, ಡನ್. ಈಗ 37 ಮತ್ತು 65ರ HCF ಏನು? ಒಂದೇ ಬರುತ್ತೆ, ಯಾವುದು ಒಂದ ಮಕ್ಕಳಿಗೆ ಹೋಗೋಂಗಿಲ್ಲ. 16ರ ಸ್ಕ್ವೇರ್ ಕೇಳ್ಯಾರ ನೋಡಿ. 16ರ ಸ್ಕ್ವೇರ್ ಎಷ್ಟು? 256.
7/3 ಪ್ರತಿಶತದಲ್ಲಿ ಬರಿ ಅಂದಾರ. 7/3 ಪರ್ಸೆಂಟೇಜ್ ಒಳಗೆ ಬರಿ ಅಂದಾರ. 7/5 ಐತಿ, ಸಾರಿ 3 ಐತೆ. ಒಂದು ನಿಮಿಷ, ಟೈಪಿಂಗ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ, ಹೇಳ್ತೀನಿ. 7/5 ಐತ್ರಿ, ಅದು 7/5 ಅಂದರೆ 7/5 ಪರ್ಸೆಂಟೇಜ್ ಒಳಗೆ ಬರಿ ಅಂದ್ರೆ ಇಂಟು 100 ಮಾಡ್ತೀರಿ. 5 1 5 2 10 ಅಂತಂದ್ರೆ ಎಷ್ಟು ಬಂತು? 140. ಓಕೆ, ಪ್ರತಿಶತದಲ್ಲಿ ಮಾಡ್ರೆ ಎಷ್ಟು ಬಂತು? 7 2 14 10. ಡನ್. ಓಕೆ, ನೆಕ್ಸ್ಟ್ 200ರಲ್ಲಿ ಎಷ್ಟು ಪ್ರತಿಶತ 40 ಆಗುತ್ತದೆ ಅನ್ನ ನೋಡ್ರಿ. ಏನಂದಾನ? 200ರಲ್ಲಿ ಎಷ್ಟು ಪ್ರತಿಶತ ನನಗೆ ಗೊತ್ತಿಲ್ಲ, ಎಕ್ಸ್ ಅಂತ ಇಟ್ಕೊಂಡಿದ್ದು. ಪ್ರತಿಶತ ಅಂದರೆ ಡಿವೈಡೆಡ್ ಬೈ 100, 40 ಆಗುತ್ತದೆ. ಇವೆರಡು 0 ಇವೆರಡು 0 ಹೋದ್ವ. ಆಮೇಲೆ 2 1 2 2 ಅಂದರೆ ಎಷ್ಟು ಬಂತು ರೀ? ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು? 20 ಬಂತು. ಹೌದಾ? ಡನ್ನ. ಅವ್ರು ಕೊಟ್ಟಂತಹ ಕ್ವಶನನ್ನು ಈಕ್ವೇಷನಲ್ಲಿ ಬರೀದು ಮೇನು. ಓಕೆ, ನೆಕ್ಸ್ಟ್ ಏನು ಕೇಳ್ಯಾರ ನೋಡ್ರಿ. ನ್ಯಾಟೋನ ಮುಖ್ಯ ಕಚೇರಿ ಎಲ್ಲೈತಿ? ಎಲ್ಲೈತಿ ರೀ? ಬೆಲ್ಜಿಯಂ, ಬ್ರುಸೆಲ್ಸ್ ಒಳಗೆ ಐತ್ರಿ. ಹೌದಿಲ್ಲ? ಎಲ್ಲದ? ಬೆಲ್ಜಿಯಂ. ಅದು ಎಕ್ಸಾಕ್ಟ್ ಪ್ಲೇಸ್ ಕೊಟ್ಟಿದ್ರು, ಬ್ರುಸೆಲ್ಸ್ ಅಂತ ಹಾಕ್ರಿ, ಇಲ್ಲ ಬೆಲ್ಜಿಯಂ. ಓಕೆ, ನೆಕ್ಸ್ಟು WWW ವಿಸ್ತೃತ ರೂಪ ಏನೈತ್ರಿ? ವರ್ಲ್ಡ್ ವೈಡ್ ವೆಬ್. ಓಕೆ, ಭಾರತ ಬಿಟ್ಟು ತೊಲಗಿ ಯಾವಾಗ ಆರಂಭ ಆಯಿತು? ದಂಗೆ 1942, 1942. ತ್ರಿಭುಜದಲ್ಲಿ ಒಟ್ಟು ಬಾಹುಗಳೆಷ್ಟು? 3. ಗೊತ್ತಾಯ್ತಾ? ಡನ್. ನೆಕ್ಸ್ಟ್ ಹೋಗೋಣ್ರಿ. ಓಕೆ, ನೆಕ್ಸ್ಟ್ ಭಾರತದ ಮೊದಲ ರಾಷ್ಟ್ರಪತಿಯವರು ಯಾರು? ಯಾರು? ಬಾಬು ರಾಜೇಂದ್ರ ಪ್ರಸಾದ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಓಕೆ, ದೇಹದಲ್ಲಿ ಅತಿ ಚಿಕ್ಕ ಅಂಗ ಯಾವುದು? ಸೆಲ್ ಅಂದ್ರೆ ಜೀವಕೋಶ. ಯಾವುದು? ಜೀವಕೋಶ. ಓಕೆ, IPL 2025 ವಿನ್ನರ್ ಟೀಮ್ ಯಾವುದು? RCB. ಯಾವುದು? RCB. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಓಕೆ, ಹಾಂ, ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿದಾರ. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಅಸಲು ಕೊಟ್ಟಾರ, ಬಡ್ಡಿ ಇಂಟ್ರೆಸ್ಟ್ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರ, ಇಯರ್ ಕೊಟ್ಟಾರ, ಡಿವೈಡೆಡ್ ಬೈ 100. ಇಲ್ಲಿ ಎಷ್ಟು ಡಿವೈಡ್ ಆಗುತ್ತೆ ಅಷ್ಟು ಡಿವೈಡ್ ಮಾಡಿರಿ, ಉಳ್ಕಿದ್ದೆಲ್ಲ ಮಲ್ಟಿಫಿಕೇಷನ್ ಮಾಡಿ ಎಷ್ಟು ಅದ ರೀ? 33189 ಡಿವೈಡೆಡ್ ಬೈ 10 ಬರುತ್ತೆ. ಒಂದು ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ಟರೆ ನಮ್ಮದೆಷ್ಟು? ಅದು ಸಿಂಪಲ್ ಇಂಟ್ರೆಸ್ಟ್. ಎಷ್ಟು ಬಂತು? 3318.9. ಇದನ್ನು ರೌಂಡ್ ಫಿಗರ್ ಮಾಡಿ 3319 ಕೊಡ್ಬೋದು. ಓಕೆ, ಡನ್. ಓಕೆ, ನೆಕ್ಸ್ಟ್ ಕ್ವಶನ್. ಬಲದ ಫೋರ್ಸ್, ಇದರದ್ದು SI ಯೂನಿಟ್ ಏನು? ನ್ಯೂಟನ್ನು. ಓಕೆ, ಆಮೇಲೆ ಥರ್ಮೋಮೀಟ್ರನ್ನ ಎದಕ್ಕೆ ಉಪಯೋಗ ಮಾಡ್ತೀರಿ? ಎದಕ್ಕೆ? ಟೆಂಪ್ರೇಚರನ್ನು ಅಳೆಯಲು. ಓಕೆ, ಟೆಂಪ್ರೇಚರನ್ನು ನಾವು ಏನು ಮಾಡ್ತೀವಿ? ಅಳೆಯಲು ಏನು ಮಾಡ್ತೀವಿ? ಟೆಂಪ್ರೇಚರ್ ಅಳೆಯಲು. ಓಕೆ, UPSC ಅಧ್ಯಕ್ಷರನ್ನು ಯಾರು ಆಯ್ಕೆ ಮಾಡಂತ ಅಲ್ಲಿ ಕೇಳಿದರು. ಇಲ್ಲಿ UPSC ಅಧ್ಯಕ್ಷರು ಯಾರು ಅದಾರ ಅಂತ ಕೇಳ್ಯಾರ. ಯಾರು? ಅಜಯ್ ಕುಮಾರ್. ಎಸ್, ಅಜಯ್ ಕುಮಾರ್. ಯಾವುದಾದ್ರೂ ಮಿಸ್ಟೇಕ್ ಆಗಿತ್ತಂದ್ರೆ ಕಮೆಂಟ್ ಮುಖಾಂತರ ಹೇಳಿ, ಅವಸರದಾಗ ಏನಾದರೂ ಮಿಸ್ಟೇಕ್ ಆಗಿತ್ತು. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಹಾಂ, 12 ಮತ್ತು 24ರ LCM ಎಷ್ಟು ಬರುತ್ತೆ ರೀ? ಎಷ್ಟು ಬರುತ್ತೆ? 24 ಬರುತ್ತೆ. ಕ್ಯಾಲ್ಕುಲೇಷನ್ ಮಾಡಿ, ಪ್ರತಿ ಸಲ ಅದನ್ನು ಮಾಡ್ಕೊತ ಕೊಡೋದು ಬೇಡ. ಓಕೆ, ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಡನ್. ನೆಕ್ಸ್ಟು ಮೊಮೆಂಟಮ್, ಇದ್ರದ್ದು SI ಯೂನಿಟ್ ಸಂವೇದ ಅಂತಿರಲ್ಲ, ಇದ್ರದ್ದು SI ಯೂನಿಟ್ ಏನು ಬರುತ್ತೆ ರೀ? kg ಮೀಟರ್ ಪರ್ ಸೆಕೆಂಡ್. ಏನು ಬರುತ್ತೆ ರೀ? kg ಮೀಟರ್ ಪರ್ ಸೆಕೆಂಡ್. ಡನ್. ನೆಕ್ಸ್ಟ್ ಹೋಗೋಣ್ರಿ. ಓಕೆ, ಹಾಂ, 40 ವಿದ್ಯಾರ್ಥಿಗಳಲ್ಲಿ ಒಬ್ಬ ಬಲಭಾಗದಿಂದ ಎಷ್ಟನೇ ರ್ಯಾಂಕ್ ಅದಾನ? 16ನೇದು ಅದಾನ. ಎಡಭಾಗದಿಂದ ಎಷ್ಟು ಅಂದರೆ ಏನು ಮಾಡಬೇಕು? 40 ಮೈನಸ್ 16 ಎಷ್ಟು ಬಂತು? 24 ಬಂತು. ಇದಕ್ಕೆ +1 ಮಾಡ್ಬೇಕು. ಯಾಕೆ ಹೇಳ್ರಿ? ಆ ಸೈಡು ನಾ ಕೌಂಟ್ ಮಾಡ್ತೀನಿ ನಾವು. ಅಂದರೆ ಎಷ್ಟು ಬಂತು ರೀ? 25. ಡನ್. ಓಕೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಅದಾರ ಅಂತ ಈಗ ಮೊನ್ನೆ ಮೇದಾಗ ಚೇಂಜ್ ಆಗ್ಯಾರ, ಅದಕ್ಕೆ ಕೇಳ್ಯಾರ ನೋಡಿ. ಯಾರು? ಭೂಷಣ್ ರಾಮಕೃಷ್ಣ ಗವಾಯಿ. ಯಾರು? ಭೂಷಣ್ ರಾಮಕೃಷ್ಣ
ಗವಾಯಿ. ಓಕೆ, ನೆಕ್ಸ್ಟ್ ಹಳದಿಘಾಟ್ ಕದನ ಯಾವಾಗ ನಡೀತ್ರಿ? ಹಳದಿಘಾಟ್ ಯಾವಾಗ ನಡೀತು? 18 ಜೂನ್ 1576. ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳ್ರಿ. ಓಕೆ, 18 ಜೂನ್ 1576. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಓಕೆ, 185 ಮತ್ತು 45ರ ಸರಾಸರಿ ಅಂತಂದಾರೆ. ಎರಡು ಸೇರಿಸ್ರಿ ಎಷ್ಟು ಬಂತು? 100, 200, 230 ಡಿವೈಡೆಡ್ ಬೈ 2. ಯಾಕಂದರೆ ಎರಡು ಸಂಖ್ಯೆ ಅದಾವ. 115 ನಮ್ಮದು ಆನ್ಸರ್. 530 ಲೀಟರ್ನಲ್ಲಿ 10% ತೆಗೆದ್ರೆ ಉಳಿದೆ ಎಷ್ಟು? ಈಗ 10% ಅಂದರೆ 10 ಹರಿಸ್ರಿ. 10% ಅಂದರೆ ಎಷ್ಟಾಯಿತು? 53 ಲೀಟ್ರ್ ಐತಿ. ಅಂದರೆ ನಾವು ಹೊರಗೆ ತೆಗೆದು ಎಷ್ಟದ? 53 ಲೀಟ್ರು. ಅದು ಎಷ್ಟಾಗಿ ತೆಗಿಬೇಕಾಗೈತಿ? 530ರಾಗ ಈ 53 ಅಂತ ತೆಗೆದುಬಿಡ್ರಿ. ಯಾಕೆ? 53 ಲೀಟ್ರ್ 10% ಹೊರಗೆ ತೆಗಿತೀನಿ. ಎಷ್ಟು ಉಳಿತು? 477. ಎಷ್ಟು ಬಂತು? 477 ಲೀಟರ್ಸು ರಿಮೈನಿಂಗ್ ಅಲ್ಲಿ ಉಳಿತದ. ಓಕೆ, ನೆಕ್ಸ್ಟ್ 8 ಮತ್ತು 18ರ ಲಸ ತೆಗಿರಿ. ಲಸ ನೀವು ತೆಗಿರಿ. ಇದನ್ನು ಕಮೆಂಟ್ ಮಾಡಿರಿ. ಓಕೆ, 32, 34, 36, 45ರ ಮೊತ್ತ ಅವುಗಳನ್ನೆಲ್ಲ ಕೂಡಿಸ್ರಿ. ಎಷ್ಟು ಬರುತ್ತೆ? 100, 120, 147. ಎಷ್ಟು ಬಂತು ರೀ? 147. ನೋಡಿರಿ, 11, 19, 20 ನೋಡಿರಿ 147 ಬರುತ್ತಾ? ಏನು ಸಾರಿ 147 ಬರುತ್ತೆ. ಓಕೆ, ಏನಾದರೂ ಅದ್ರಾಗ ಮಿಸ್ಟೇಕ್ ಇದ್ದರೆ ನೀವು ಕಮೆಂಟ್ ಮಾಡಿರಿ. ಓಕೆ, ಒಂದು ದಿನದಲ್ಲಿರೋ ಒಟ್ಟು ಸೆಕೆಂಡುಗಳು ಅಂತಂದಾರೆ ನೋಡಿರಿ. ಏನು ಮಾಡಬೇಕು? ಒಂದು ದಿನದಾಗ 24 ತಾಸು, 60 ನಿಮಿಷ, 60 ಸೆಕೆಂಡು. ಅಂದರೆ ಇವನ್ನೆಲ್ಲ ಇಂಟು ಮಾಡಿರಿ. ಎಷ್ಟು ಬರುತ್ತೆ ನೋಡಿರಿ? ಐ ಥಿಂಕ್ 86200 ಬರ್ಬೋದು. ನೋಡಿರಿ, ಇಷ್ಟ ಬರುತ್ತೆ ಇಲ್ಲಿ ನೋಡಿರಿ. 86400 ಬರುತ್ತೆ ನೋಡಿರಿ. ಓಕೆ, ಚೆಕ್ ಮಾಡಿರಿ ಒಂದು ಸಲ. ಡನ್. ನೆಕ್ಸ್ಟ್ ಹೋಗೋಣ್ರಿ. ಓಕೆ, ಕ್ವಶನ್ಸ್ ಮೇನ್ ನಿಮ್ಗೆ ಗೊತ್ತಿರಬೇಕು ಯಾವ ಥರ ಬಂದಾವ ಅಂತೇಳಿ. ಆನ್ಸರ್ ಏನು ನೀವು ಮಾಡ್ತೀರಿ, ಏನೇ ಮಿಸ್ಟೇಕ್. ಓಕೆ, 768 ಡಿವೈಡೆಡ್ ಬೈ 10. ಇದನ್ನು ಭಿನ್ನ ರಾಶಿ ಒಳಗೆ ಸಿಂಪ್ಲಿಫೈ ಮಾಡಂತಂದಾರಂದ್ರೆ ಭಾಳ ಸಿಂಪಲ್. ಒಂದು ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಟ್ಟರೆ ಮುಗಿದೋಯ್ತು ನಮ್ಮದು ಆನ್ಸರ್. ಎಷ್ಟು ಬಂತು? 76.8. ಇಲ್ಲಿ ಪಾಯಿಂಟ್ ಇರುತ್ತೆ. ಓಕೆ, ಡನ್. ನೆಕ್ಸ್ಟು ಚಿಹ್ನೆಗಳ ಅದಲು ಬದಲು ಅಂದ ನೋಡ್ರಿ. ಏನಂದಾನ? ಚಿಹ್ನೆಯನ್ನು ಅದಲು ಬದಲು ಮಾಡೋಣ. 2 × 3 ಡಿವೈಡೆಡ್ ಬೈ 9 ಅಂದಾನ. ಇದನ್ನು ಏನು ಮಾಡೋಣ ಅಂದ್ರೆ 2 ಡಿವೈಡೆಡ್ ಬೈ 3 × 9 ಮಾಡೋಣ. ಓಕೆ, ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿರಿ. ನೆಕ್ಸ್ಟ್ ಪೇಜ್ನೇ ಮಾಡಲಿ, ಇಲ್ಲೇ ಮಾಡೋಣ. ಓಕೆ, ಏನಾಯ್ತು ನೋಡಿರಿ. 2 ಡಿವೈಡೆಡ್ ಬೈ 3 × 9 ಅದ. ಇದನ್ನು ಹಿಂಗೆ ಬರಿಬೋದು ನಾನು. ಓಕೆ, 3 1 3 3 9, 3 2 ಅಷ್ಟು 6 ಆನ್ಸರ್ ಬಂತು. ಓಕೆ, ಡನ್. ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್, ಒಂದು ರೈಲು 7 ಗಂಟೆಯಲ್ಲಿ 63 ಕಿಲೋಮೀಟರ್ ಕ್ರಮಿಸಿದರೆ ಅದರ ವೇಗ ಸ್ಪೀಡ್ ಕೇಳ್ಯಾರ. ಅಂದ್ರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಅಂದ್ರೆ 63 ಡಿವೈಡೆಡ್ ಬೈ 7 ಅಂತಂದ್ರೆ 7 1 7 9 63 ಅಂದ್ರೆ 9 ಕಿಲೋಮೀಟರ್ ಪರ್ ಅವರ್ ಅದರದ್ದು ಸ್ಪೀಡ್ ಆಯಿತು. ಡನ್. ಓಕೆ, ನೆಕ್ಸ್ಟ್ 29 ಏನದ ನೋಡಿ. A ಅನುಪಾತ B = 1:8. ಹಾಗಾದ್ರೆ B ಅಂದ್ರನ 24. ಹೌದಾ? ಅಂದರೆ ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ? 8 3 24. ಹಾಗಾದ್ರೆ A ಅಂದರೆ ಎಷ್ಟು? ಇದಕ್ಕೆ ಇಂಟು ಎಷ್ಟು ಮಾಡಬೇಕು? 3 ಮಾಡಬೇಕು. ಅಂದರೆ 1 × 3 ಅಂದರೆ 3. A = ಎಷ್ಟು ಬಂತು? 3. CBI ಮುಖ್ಯಸ್ಥರು ಯಾರು? ಇದನ್ನು ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಓಕೆ, ಕಮೆಂಟ್ ಮಾಡಿರಿ. ಈ ರೀತಿ ನಿಮಗೆ GK, ರೀಸನಿಂಗು, ಮ್ಯಾಥ್ಸು ಹಾಗೆ ಸೈನ್ಸ್ ಬಗ್ಗೆ ಕ್ವಶನ್ಸು ಈ ರೀತಿ ಬಂದವ. ಹಂಗೆ ಆಲ್ಮೋಸ್ಟ್ ಟ್ರೈ ಮಾಡೀನಿ. ಯಾಕಂದರೆ ಜಲ್ದಿ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಹೆಲ್ಪ್ ಆಗಲಿ ಅಂತೇಳಿ 30 ಪ್ರಶ್ನೆಗಳನ್ನು ತೊಗೊಂಡಿನಿ. ಅದೇ ರೀತಿ ಏನಾದರೂ ಮಿಸ್ ಹಂಗೆ ಆಗಿದ್ದು ಅಂದ್ರೆ ನೆಕ್ಸ್ಟ್ ಶಿಫ್ಟಲ್ಲಿ ಮತ್ತೆ ತರ್ತೀನಿ. ಅದೇ ರೀತಿ ಎಕ್ಸಾಮ್ ಯಾರು ನೆಕ್ಸ್ಟ್ ಬರೆಯತ್ತಲ್ಲ ಅವರಿಗೆಲ್ಲ ಆಲ್ ದ ಬೆಸ್ಟ್. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಏನೇ ನಿಮ್ಮದು ಶಿಫ್ಟ್ ಮುಗಿದ ಮೇಲೆ ನಿಮ್ಮ ಹತ್ರ ಏನಾದ್ರು ಕ್ವಶನ್ಸ್ಗಳು ನೆನಪಿದ್ದು ಅಂದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿರಿ, ಇಲ್ಲಂತಂದ್ರೆ ಕಾಲ್ ಮಾಡ್ಬೋದು. ಓಕೆ, ಡನ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.